शुभोदय बच्चों, कैसे हैं बच्चों। हम पिछले कक्षा में नफे के चक्कर में पाठ में भाग 2 में हम बाबूभाई किस तरह नारियल को पूछते पूछते नारियल बाग को पहुंच गया और नारियल बाग वालों ने किस तरह पेड़ पर चढ़कर उसे मुफ्त में नारियल लेने के लिए कहा। और अब अगला भाग है, पेड़ पर चढ़ते चढ़ते बाबूभाई ने सोचा, पेड़ पर चढ़ते चढ़ते बाय क्लाइंबिंग, चढ़ना मीन्स क्लाइंबिंग, मರದ ಮೇಲೆ ಹತ್ತುತ್ತಾ ಹತ್ತುತ್ತಾ मर्द मेले हत्ता वाह थिंक बहुत अच्छे, मेरी तो किस्मत खुल गई, बहुत अच्छे, वेरी गुड। हु विल से, ಯಾರು ಹೇಳ್ತಾರೆ ಮರ ಹತ್ಬಿಟ್ಟು ನಿನಗೆ ಎಷ್ಟು ಬೇಕಷ್ಟು ಕಾಯಿ ಕುಡ್ಕೊಳ್ಳಪ್ಪ ನೀನು ಅಂತ ಯಾರು ಹೇಳ್ತಾರೆ ಅಲ್ವಾ। ಸೊ ಮೇರಿ ಕಿಸ್ಮತ್ ಖುಲ್ ಗಯಿ, ನನ್ನ ಭಾಗ್ಯವೇ ತೆರೀತು, ಮೈ ಫ್ಯೂಚರ್ ಇಸ್ ಗುಡ್। जितने नारियल चाहे तोड़ लो और पैसे भी ना दो, जितने नारियल चाहे, हाउ मेनी कोकोनट्स नीड आई कैन प्लिक एंड पैसे भी ना दो, नो नीड ऑफ गिविंग मनी आल्सो। क्या बात है, व्हाट ए गुड ಕಾಂಟ್ರಾಕ್ಟ್ ಅಲ್ವಾ। ಯಾರೇ ಆಗಲಿ ನೋಡಪ್ಪ, ಮಾವಿನ ತೋಟಕ್ಕೋ ಇಲ್ಲ ಈಗ ಸೀತಾಫಲ ಇದು ಬರ್ತಾರೆ ನೋಡಪ್ಪ, ಗಿಡದಲ್ಲಿನ ಹಣ್ಣುಗಳೆಲ್ಲ ನಿನಗೆ ಹೋಗಪ್ಪ, ಎಷ್ಟು ಬೇಕಷ್ಟು ಕಿತ್ಕೋ ಅಂತ ಹೇಳಿದಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ, ಅದು ದುಡ್ಡು ಬೇರೆ ಇಲ್ಲ। ಬಾಬೂಭಾಯಿ ಊಪರ್ ಪਹੁಂಚ ಗಯೇ, ಈ ಒಂದು ಹುಮ್ಮಸ್ಸು ಅವನನ್ನ ಏನ್ ಮಾಡ್ತು, ಆ ಕೋಕೋನಟ್ ಟ್ರೀ ಮೇಲ್ಗಡೆ ಕರ್ಕೊಂಡು ಹೊರಟಾಯ್ತು। दोनों हाथ को आगे बढ़ाने लगे सबसे बड़े नारियल को तोड़ने के लिए, and he climbed the coconut tree and he moved his hands towards the coconut which is big one in that tree। ಆ ಮರದಲ್ಲಿರುವಂತಹ ಒಂದು ಎಲ್ಲಾ ತೆಂಗಿನಕಾಯಿಗಳಿಗಿಂತ ಅಂದ್ರೆ ಆ ಎಳನೀರಿಗಿಂತ ಯಾವುದು ದೊಡ್ಡದಾಗಿರುತ್ತೋ ಅದನ್ನು ಹಿಡ್ಕೊಳ್ಳೋದಕ್ಕೆ ಅವನ ಕೈಗಳು ಮುಂದಕ್ಕೆ ಹೋತು। ಜಿಪ್ ಪಾಯ್ ಫಿಸಲ್ ಗಯೇ, ತೆಂಗಿನಕಾಯಿ ಏನೋ ಹಿಡ್ಕೊಂಡ, ಇಲ್ಲಿ ಕಾಲನ್ನು ಮರಣ ಬಿಟ್ಬಿಟ್ಟ। बाबूभाई ने एकदम से नारियल को पकड़ लिया। ಯಾರಾಗ್ಲಿ ಜಾರಿದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಏನ್ ಮಾಡ್ತಾರೆ, ಆ ತೆಂಗಿನಕಾಯಿನ ಜೋರಾಗಿ ಹಿಡ್ಕೊಂಡ್ಬಿಟ್ಟ। उसके दोनों पैर हवा में झूलते रह गए, his two legs are hanging in the air, दो पैर झूलते रह गए, hanging। ಹ್ಯಾಂಗಿಂಗ್ ಅಂದ್ರೆ ನೇತಾಡ್ತಾ ಇದ್ದಾರೆ ಕಾಲುಗಳು ಪಾಪ ಗಾಳಿಯಲ್ಲಿ। ಬಾಬೂಭಾಯಿ ಚಿಲ್ಲಾನೆ ಲಗೆ ಅಂಡ್ ಹಿ ಸ್ಟಾರ್ಟೆಡ್ ಶೌಟಿಂಗ್। ಯಾರೇ ಆಗ್ಲಿ ಅಷ್ಟೇ, ಮರ ಹತ್ತಿದ್ದಾರೆ, ಮರ ಹತ್ಬಿಟ್ಟು ಏನಾಗಿದೆ, ಮರ ಹತ್ಬಿಟ್ಟು ಏನಾಗಿದೆ ಪಾಪ, ಕಾಯಿ ದೊಡ್ಡ ಕಾಯಿ ಯಾವ್ದು ಬೇಕು ಅದನ್ನ ಹಿಡ್ಕೊಳ್ಳೋದಕ್ಕೆ ಮುಂದಕ್ಕೆ ಹೋದ, ಹಿಡ್ಕೊಳ್ಳೋಷ್ಟೊಳಗಡೆ ಏನಾಯ್ತು, ಕಾಲುಗಳು ಮರನ ಬಿಟ್ಬಿಟ್ಟ, ಇವಾಗ ಜಾರ್ತು, ಅದಕ್ಕೆ ಏನ್ ಮಾಡ್ದ, ಆ ಕಾಯಿ ತಬ್ಬಿಕೊಂಡ್ಬಿಟ್ಟ, ಗಟ್ಟಿ ಹಿಡ್ಕೊಂಡ್ಬಿಟ್ಟು ಜೋರಾಗಿ ಕೂಗ್ತಾವನೆ, ಅರೆ ಬಾಯಿ ಮದದ್ ಕರೋ, ಏ ಮ್ಯಾನ್ ಹೆಲ್ಪ್ ಮೀ, ಏ ಮನುಷ್ಯ ನನಗೆ ಸ್ವಲ್ಪ ಹೆಲ್ಪ್ ಮಾಡು। ಮದದ್ ಮೀನ್ಸ್ ಹೆಲ್ಪ್, ನನಗೆ ಸ್ವಲ್ಪ ಹೆಲ್ಪ್ ಮಾಡು, मदद करो। उन्होंने नीचे खड़े माली से विनती की। He started shouting and seeing who are sitting downside of the tree. माली ने कहा, that owner of the garden told, वो तो मेरा काम नहीं काका, it is not my duty। ನಿನ್ನನ್ನು ಕಾಪಾಡೋದು ನನ್ನ ಡ್ಯೂಟಿ ಅಲ್ಲ, ನಾನು ಏನ್ ಹೇಳಿದೀನಿ, ನಾನು ನೋಡಪ್ಪ ನಿನಗೆ ಮರ ಹತ್ಬಿಟ್ಟು ಎಷ್ಟು ಕಾಯಿ ಬೇಕು ಅಷ್ಟು ಕಾಯಿ ಕುಡ್ಕೊ, ನನಗೆ ದುಡ್ಡು 1 ರೂಪಾಯಿ ಕೊಡಬೇಡ, 50 पैसे ಕೊಡಬೇಡ। मैंने सिर्फ नारियल लेने की बात की, ನಾನು ಕೇವಲ ಏನ್ ಹೇಳಿದೆ, I told only to drink the coconut, that much only। बाकी सब तुम्हारे और तुम्हारे नारियल के पीछे का मामला है, remaining all you and your coconuts।
ನಾನು ಹೇಳಿರೋದು ಮರ ಹತ್ತಕ್ಕೋ ಪರ್ಮಿಷನ್ ಕೊಟ್ಟಿದ್ದೀನಿ, ಮರ ಹತ್ತು, ಎಳ್ನೀರು ಕುಡ್ಕೋ, ಎಷ್ಟು ಬೇಕೋ ಅಷ್ಟು ಕುಡ್ಕೋ, ನನಗೆ ₹1 ಕೊಡಬೇಡ ಅಂತ. ಇನ್ನು ಮಿಕ್ಕಿದ ವಿಚಾರ ನೀನಾಯ್ತು, ನಿನ್ನ ಏನ್ ಕೋಕೋನೆಟ್ ಟ್ರೀ, ತೆಂಗಿನ ಮರ ಆಯ್ತು, ಅವ್ರು ನಿಮ್ಮಿಬ್ರು ಮಂದೆ, ನಾನು ಬರಲ್ಲಪ್ಪ. तभी ऊंट पर सवार एक आदमी वहां से गुजरा. In same time only one camel rider came that side. ऊंट सवार means camel rider. ಒಬ್ಬ ಒಂಟೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ. अरे वो बाबू भाई जोर जोर से बुलाने लगा. ಅವನು ಸ್ಟಾರ್ಟ್ ಮಾಡ್ದ, ಅಂತ ಕೂಗೋದಿಕ್ ಪ್ರಾರಂಭ ಮಾಡ್ದ. ओ ऊंट वाले, मेरे पैर वापस पेड़ पर टिका दो ना. कैमल राइडर, प्लीज ಬ್ರಿಂಗ್ ಮೈ ಲೆಗ್ಸ್ ಟು ಕೋಕೋನೆಟ್ ಟ್ರೀ. ಆ ಒಂದು ಕೋಕೋನೆಟ್ ಟ್ರೀಗೆ ನನ್ನ ಕಾಲುಗಳನ್ನು ತಾಗಿಸಪ್ಪ, ಯಾಕಂದ್ರೆ ನಾನು ನೇತಾಡ್ತಾ ಇದ್ದೀನಿ, ಅದರಿಂದ ನನ್ನ ಕಾಲುಗಳನ್ನ ಆ ತೆಂಗಿನ ಮರಕ್ಕೆ ಮೆಚ್ಚಪ್ಪ, ಅಂದ್ರೆ ಅಲ್ಲಿಗೆ ತಂದು ಇಟ್ಬಿಡಪ್ಪ, ಬಡಿ ಮೆಹರ್ಬಾನಿ ಹೋಗಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ऊंट वाले ने सोचा, चलो मदद कर देता हो, मेरे क्या जाता है. ಅಯ್ಯೋ ಪಾಪ ನೇತಾಡ್ತಾ ಇದ್ದಾನೆ, ಬಿದ್ದು ಸತ್ತೋಗ್ತಾನೆ, ಹೋಗು ಹೆಲ್ಪ್ ಮಾಡಿದ್ರೆ ನನಗೇನು ತೊಂದರೆ ಆಗುತ್ತೆ. ऊंट की पीठ पर खड़े होकर उसने बाबू भाई के पैरों को पकड़ लिया. He came near that downside of Babu Bhai and he stood on the back of camel and he hold the legs of ಬಾಬು ಬಾಯಿ. ಏನ್ ಮಾಡ್ದ, ಒಂಟೆ ಕರ್ಕೊಂಬಂದ, ಕರೆಕ್ಟ್ ಆಗಿ ಬಾಬು ಬಾಯಿ ಮೇಲ್ಗಡೆ ಹೋದ, ಕೆಳಗಡೆ ಬಂದಿದ್ದೆ, ಒಂಟೆ ಮೇಲೆ ನಿಂತ್ಕೊಂಡಿದ್ದೆ, ಅವನ 2 ಕಾಲುಗಳನ್ನ ಹಿಂಗ್ ಹಿಡ್ಕೊಂಡ, ಹಿಂಗ್ ತಳ್ಳೋದಿಕ್ಕೆ, ಎಲ್ಲಿಗೆ, ಆ ಕೋಕೋನೆಟ್ ಟ್ರೀ ತಳ್ಳೋದಿಕ್ಕೆ. ठीक उसी समय ऊंट को हरे हरे पत्ते नजर आए. ठीक उसी समय ಸೇಮ್ ಟೈಮ್ ಆಗಿ ಇವನು ಅವನ ಕಾಲುಗಳು ಹಿಡ್ಕೊಳ್ಳೋದಿಕ್ಕೂ ಅದೇ ಸಮಯಕ್ಕೆ ಸರಿಯಾಗಿ ಆ ಒಂಟೆಗೆ ಅಲ್ಲಿ ಹತ್ತಿರದಲ್ಲೇ ಗ್ರೀನಿಶ್ ಲೀವ್ಸ್ ಕಾಣಿಸ್ತು. ಮೊದಲೇ ಡ್ರೈ ಲ್ಯಾಂಡ್ ಅಲ್ಲಿ ಇರುವಂತದ್ದು, ಡೆಸರ್ಟ್ ಎಲ್ಲಿರುತ್ತೆ, ಕ್ಯಾಮಲ್ ಡೆಸರ್ಟ್ ಅಲ್ಲಿ ಇರುತ್ತೆ, ಅಂತದಕ್ಕೆ ಸುತ್ತೂರ ಗ್ರೀನಿಶ್ ಲೀವ್ಸ್ ಕಾಣಿಸೋಷ್ಟೊಳಗಡೆ ರೆಸ್ಟ್ ಬೇರೆ ಸಿಕ್ತು. ಅದಕ್ಕೆ ಇದುವರೆಗೂ ನಡ್ಕೊಂಡು ಹೋಗ್ತಾ ಇತ್ತು, ಈಗ ರೆಸ್ಟ್ ಸಿಕ್ತು. ಅದೇನ್ ಮಾಡ್ತು, ಆ ಒಂದು ಲೀವ್ಸ್ ಅನ್ನ ತಿನ್ನೋದಿಕ್ಕೆ ಮುಂದಕ್ಕೆ ಹೋಯ್ತು. ವಾಟ್ ಹ್ಯಾಪನ್, ವೇರ್ ಹಿ ವಿಲ್ ಸ್ಟ್ಯಾಂಡ್, ಹೂ ಕ್ಯಾಮಲ್ ರೈಡರ್, ಒಂಟೆ ಮೇಲೆ ನಿಂತಿರೋ ಗತಿ ಏನು. पत्ते खाने के लालच में ऊंट ने गर्दन झुकाई और अपनी जगह से हट गया. ಅದೇನ್ ಮಾಡ್ತು, ಆ ಗ್ರೀನ್ ಲೀವ್ಸ್ ನ ತಿನ್ನೋದ್ರಲ್ಲಿ ತನ್ನ ಗರ್ದನ್, ನೆಕ್ ಅನ್ನ ಮುಂದಕ್ಕೆ ಚಾಚಿತು. गर्दन मीन्स नेक. आ नेक न मुंदिक चाचे मुंदिक होइतो, अपनी जगह से हट गया. इट केम फ्रॉम इट्स प्लेस. अदर ಸ್ಥಳದಿಂದ ಅದೇನಾಯ್ತು, ಮುಂದಿಕ್ ಬಂದ್ಬಿಡ್ತು. ಬಸ್ ವಾ ಆದ್ಮಿ ऊंट की पीठ से फिसल गया. ಸರಿ, ಆ ಒಂಟೆ ಮೇಲೆ ನಿಂತಿರೋನು ಏನಾಯ್ತು, ಅವನು ಬಿಟ್ಬಿಟ್ಟು ಮುಂದಿಕ್ಕೆ ಬಂದ್ಬಿಡ್ತು. ऊंट की पीठ अपनी जान बचाने के लिए बाबू भाई के पैरों को पकड़कर कसकर पकड़ लिया. ಅವನೇನ್ ಮಾಡ್ದ, he hold tightly, कसकर means tightly, he hold the tightly the ಬಾಬು ಬಾಯಿ legs. ಯಾಕೆ ಅಂತ ಹೇಳಿದ್ರೆ ಅವನ ಕಾಲುಗಳು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ, ಇಲ್ಲ ಬಿಟ್ರೆ ಇವನ್ ನೆಲದಲ್ಲಿ ಬಿದ್ದಿರ್ತಾನೆ ಅಷ್ಟು ಮೇಲಿಂದ. ಸೊ ಅವನೇನ್ ಮಾಡ್ದ, ಅವನ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಇಸ್ತನೇ ಮೇ ಏಕ್ ಗುಡ್ ಸವಾರ ಆಯಾ. ಸೇಮ್ ಟೈಮ್ ಅಷ್ಟರೊಳಗಡೆ ಇನ್ನೊಬ್ಬ ಕುದುರೆ ಸವಾರ, ಹಾರ್ಸ್ ರೈಡರ್. ಗುಡ್ ಸವಾರ್ ಮೀನ್ಸ್ ಹಾರ್ಸ್ ರೈಡರ್. हार्स राइडर बंदा. घुड़सवार को देखकर बाबू भाई ने दुहाई दी. By seeing a horse rider, again he started begging. मेरे भाई, मुझे पेड़ पर वापस पहुंचा दो. Oh my brother, please send me near that tree. ನನ್ನ ಮರದ ಹತ್ರವರೆಗೂ ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ.
1 मिनट भी नहीं लगेगा, मैं घोड़े की पीठ पर चढ़कर इनकी मदद कर देता हूँ. ಅಷ್ಟೇನಾ? ಓನ್ಲಿ ದಟ್ ಮಚ್ ಹೆಲ್ಪ್ ಓನ್ಲಿ. ಓಕೆ, 1 minute ಆಲ್ಸೋ ವಿಲ್ ನಾಟ್ ವೇಸ್ಟ್. 1 ನಿಮಿಷ ಕೂಡ ವೇಸ್ಟ್ ಆಗೋದಿಲ್ಲ. ನಾನು ಈ ಕುದುರೆ ಮೇಲೆ ನಿಂತ್ಕೊಂಡಿದ್ದೆ, ಅವರು ನನಗೆ ತಳ್ತೀನಿ, ಇಬ್ರು ಹೋಗಿದ್ದೆ ಮರಕ್ಕೆ ಮೆತ್ಕೊಂಡ್ಬಿಡ್ತಾರೆ. ಯಾ ಸೋಚ್ಕರ್ ಗುಡ್ ಸವಾರ್ ಗೋಡೆ ಪಾರ್ ಉಟ್ ಕಡಾ ಹುವಾ, ಇದು ಹೇಳ್ಕೊಂಡಿದ್ದೆ. ಆ ಕುದುರೆ ಸವಾರ ಏನ್ ಮಾಡ್ದ, ಆ ಕುದುರೆ ಮೇಲೆ ನಿಂತ್ಕೊಂಡ. घास के चक्कर में घोड़ा जरा आगे बढ़ा. Same only. Horse also saw that green grass. Again it moved from there its own place. ಅದರ ಸ್ಥಾನದಿಂದ ಮುಂದಕ್ಕೆ ಹೋಯಿತು. छोड़ चला अपने मालिक को ऊंट वाले के पैरों से लड़कते हुए ತನ್ನ ಒಂದು ಓನರ್ ಅನ್ನ ಬಿಟ್ಟು ಮುಂದಕ್ಕೆ ಹೊರಟೇ ಹೋಯಿತು. एक दो और अब तीनों के तीनों झूलते रहे नारियल के पेड़ से. 1 2 3 ಮೆಂಬರ್ಸ್ ಈಗ ಏನಾಗಿದ್ದಾರೆ, ಆ ಒಂದು ತೆಂಗಿನ ಮರಕ್ಕೆ ನೇತಾಡ್ಕೊಂಡಿದ್ದಾರೆ. 1 2 3 ಮೆಂಬರ್ಸ್. ಫಸ್ಟ್ ಒನ್ ಬಾಬುಬಾಯಿ, ಸೆಕೆಂಡ್ ಒನ್ ಊಂಟ್ ವಾಲೆ ಕ್ಯಾಮಲ್ ರೈಡರ್, ಥರ್ಡ್ ಒನ್ ಹಾರ್ಸ್ ರೈಡರ್. ಈ ಮೂರು ಒಬ್ರು ಕಾಲೊಬ್ರು ಹಿಡ್ಕೊಂಡು ನೇತಾಡ್ಕೊಂಡಿದ್ದಾರೆ. ಕಾಕಾ ಕಾಕಾ ಕಸ್ಕೆ ಪಕಡೆ ರಹನಾ. ಗುಡಿಸವಾನೆ ಪಸಿನ ಪಸಿನ ಹೊತ್ತೆ ಹುಯೆ ಕಹಾ. ಈಗ ಇವನಿಗೆ ಹಾರ್ಸ್ ರೈಡರ್ ಭಯ ಆಯಿತು. ಏನಪ್ಪಾ ಗತಿ, ಅವನೇನಾದ್ರೂ ತೆಂಗಿನಕಾಯಿ ಬಿಟ್ಟ ಅನ್ಕೊಂಡ್ರಿ ನಾವೆಲ್ಲ ಏನಾಗಿರ್ತೀವಿ, ಕೆಳಗೆ ಬಿದ್ದು ಸತ್ತೋಗ್ತೀವಿ. ಅದಕ್ಕೆ ಆ ಹಾರ್ಸ್ ರೈಡರ್ ಆ ಗುಡ್ಸವಾರ ಹೇಳ್ದ, ಕಾಕಾ ಕಾಕಾ ಅಂಕಲ್ ಅಂಕಲ್ ಕಸ್ಕೆ ಪಕ್ಕಡನ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಜಬ್ ಕೋಯಿ ಬಚಾನೆ ವಾಲ ನಾ ಆಯೆ ಕಹಿ ಚೋಡ್ ನಾ ದೇನಾ. ನಮ್ಮನ್ನ ಕಾಪಾಡೋರು ಬರೋವರೆಗೂ ನೀವು ತೆಂಗಿನಕಾಯಿನ ಬಿಡಬೇಡ್ರಿ. मैं आपको 100 रुपये दूंगा. ನೀವು ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾನು ನಿಮ್ಗೆ 100 रुपीस ಕೊಡ್ತೀನಿ. ಕಾಕಾ ಕಾಕಾ ಆ ಬೂಂಟ್ ವಾಲೆ ಕಿ ಬಾರಿ ಥಿ. ಈಗ ನೆಕ್ಸ್ಟ್ ಅಗೇನ್ ಸ್ಟಾರ್ಟೆಡ್ ಕ್ಯಾಮಲ್ ರೈಡರ್. ಕಾಕಾ ಕಾಕಾ ಅಂಕಲ್ ಅಂಕಲ್ मैं आपको 200 रुपये दूंगा. ನೀನೇನು ಕೊಡೋದು 100 ರೂಪಾಯಿ ಅಪ್ಪ, ನಿನಗಿಂತ ಮೇಲೆ ಇದ್ದೀನಿ, ಇನ್ನೂ ಸ್ವಲ್ಪ ಹೈಟ್ ಅಲ್ಲಿ ಇದ್ದೀನಿ. ಆದ್ರಿಂದ ಅಂಕಲ್ ಅಂಕಲ್ ಬೋರ್ಡ್ ದಟ್ coconut tightly. I will give you 200 rupees. ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ. लेकिन नारियल को छोड़ना नहीं, but don't leave the coconut. 100 और 200, 100 plus 200. बाप रे बाप, 300 रुपये. What a calculation. 300 rupees. बाबू भाई का सिर चक्कर गया. I came to save the 2 rupees. Now I am getting 300 rupees. ನೋಡಿ, ಇದಕ್ಕಿಂತ ಒಳ್ಳೆ ಬೆನಿಫಿಟ್ ಯಾವ್ದಾದ್ರಿಲ್ಲ. ಅವ್ನ ಮನೆ ಬಿಟ್ಟಾಗ ಏನ್ ಯೋಚನೆ ಮಾಡ್ದ, ಕೊಕೊನೆಟ್ ಕುಡಿಬೇಕು ಅನ್ಕೊಂಡ. ಅದಾದ್ಮೇಲೆ ಏನ್ ಮಾಡ್ದ, ಕೊಕೊನೆಟ್ ಕೇಳಿದಾಗ ಕೊಕೊನೆಟ್ಸ್ ಎಲ್ಲ 2 rupees ಹೇಳ್ದ. ಅಲ್ಲಿಂದ ಮಂಡಿಗೆ ಬಂದ, ಅವ್ನು 1 ರೂಪಾಯಿ ಹೇಳ್ದ. ಅಲ್ಲಿಂದ ಓಷನ್ ಬ್ಯಾಂಕ್ ಬಂದ, ಅವ್ನು 50 ಪೈಸೆ ಹೇಳ್ದ. ಅಲ್ಲಿಂದ ಗಾರ್ಡನ್ ಬಂದ, ಗಾರ್ಡನ್ ಫ್ರೀ ಆಗಿ ಕುಡಿ ಅಂದ. ಅವನು 2 ರೂಪಾಯಿ 2 rupees ಸೇವ್ ಮಾಡೋದಕ್ಕೆ ಗಾರ್ಡನ್ ಬಂದ. ಇಲ್ಲಿ ನೋಡಿದ್ರೆ ಈಗ ಅವನಿಗೆ ಎಷ್ಟು ಬೆನಿಫಿಟ್ ಆಗ್ತಾ ಇದೆ, 300 rupees ಅವನಿಗೆ ಬೆನಿಫಿಟ್ ಆಗ್ತಾ ಇದೆ. ಇತನಾ ಸಾರಾ ಪೈಸಾ. ಅವನಿಗೆ ಖುಷಿ ಆಗೋದು, ಬಾ 300 rupees ಅಂದ್ರೆ ಇಷ್ಟು ದುಡ್ಡು ಅಲ್ವಾ ಅಂತ ಕೈ ಚಾಚದ. खुशी से उन्होंने अपने दोनों हाथों को फैलाया. He started spreading his hands freely. ಬಾ ಎಷ್ಟು ದುಡ್ಡು ಬರುತ್ತೆ 300 rupees ಗೆ ಅಂತ ಕೈ ಚಾಚದ. ಆ ನಾರಿಯಲ್ ಗಯಾ ಹಾತ್ ಸೆ ಚೋಟ್. ಯಾವಾಗ ಕೈಲಿಂಗ್ ಸ್ಪ್ರೆಡ್ ಮಾಡಿದ್ನೋ ಕೈಯಿಂದ ತೆಂಗಿನಕಾಯಿ ದೂರ ಆಗೋಯ್ತು. धड़ाम से तीनों जमीन पर गिर गए. ಒಂದೇ big sound came. What happened? तीनों नीचे गिर गए. 3 of them fell down on the ground. बाबू भाई अपने आप को संभाल ही रहे थे कि एक बहुत बड़ा नारियल उनके सिर पर आठ फूटा. सरी ಒಬ್ಬರ ಮೇಲೆ ಬಿದ್ರು. ಬಾಬು ಬಾಯಿ ಅನ್ಕೊಂಡ, ಬಾ ಐ ಆಮ್ ಸೇಫ್ ಅಂದ. ಅಷ್ಟೊತ್ತಿಗೆ ಅವ್ನು ರೆಡಿಯಾಗಿ ಎದ್ದೋಳಂಗಿದ್ದ. ಫ್ರಮ್ ಟಾಪ್ ಆನ್ವರ್ಡ್ಸ್, ವಿಚ್ ಈಸ್ ದ ಬಿಗ್ ಕೋಕೋನಟ್ ಈ ಹೋಲ್ಡ್. ದ ಟೈಮ್ that coconut came and fell down on his head. This is the story Nafe ke chakkar mein. So dear students, don't run behind more profit.
and don't run behind of which is easily comes. ಅರ್ಥ ಆಯ್ತಾ? ಕಷ್ಟಪಟ್ಟಿದ್ದೇ ನಮಗೆ ಸಿಗುತ್ತೆ. ಉಚಿತವಾಗಿ ಸಿಕ್ಕಿದ್ದು ಯಾವತ್ತೂ ಓಡಾಗಬಾರ್ದು. ಅದ್ರ ಹಿಂದ್ಗಡೆ ದೊಡ್ಡ ತಲೆನೋವೇ ಇರುತ್ತೆ. ಅದರಿಂದ ಮಕ್ಕಳೇ ನಾವು ಅಷ್ಟೇ ಅವ್ರ ಹತ್ರ ಕಾಪಿ ಮಾಡಿ ಇವ್ರ ಹತ್ರ ಕಾಪಿ ಮಾಡಿ ನಾವು ಮಾರ್ಕ್ಸ್ ಸ್ಕೋರ್ ಮಾಡ್ತೀವಿ ಅಂತ ಅನ್ಕೊಂತೀವಿ. ಬಟ್ ಇನ್ ಫ್ಯೂಚರ್ ಡೇಸ್ ವಿ ವೋಂಟ್ ಗೇನ್. ಮಾರ್ಕ್ಸ್ ವಿಲ್ ಬಿ ದೇರ್ ಇನ್ ಮಾರ್ಕ್ಸ್ ಕಾರ್ಡ್, ಬಟ್ knowledge will not in our mind. So keep and work hard. Thank you. Keep watching.